ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತಹ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ವೃದ್ಧೆಯ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 24 ಕೋಟಿ ರೂಪಾಯಿಯನ್ನು ದೋಚಿದ್ರಂತೆ ಸೈಬರ್ ವಂಚಕರು. ಪ್ರಾಪರ್ಟಿ ಮಾರಿದ ಹಣ ವೃದ್ಧೆಯ ಅಕೌಂಟ್ಗೆ ಬಂದಿರುತ್ತೆ. ಈ ಬಗ್ಗೆ ಗೊತ್ತಾಗಿ ವೃದ್ಧೆಗೆ ಡಿಜಿಟಲ್ ಅರೆಸ್ಟ್ ಅನ್ನು ಮಾಡಿದ್ರಂತೆ ವಂಚಕರು. ಕಳೆದ ಜನವರಿಯಿಂದ ಮೇವರೆಗೂ 24 ಕೋಟಿ ರೂಪಾಯಿ ಖಾತೆಗೆ ವರ್ಗವಾಗಿದೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ರೀತಿಯ ಡಿಜಿಟಲ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟೋದು ತುಂಬ ಸವಾಲಿನ ಕೆಲಸ ಆಗಿರುತ್ತೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಹಣವನ್ನು ಹಾಕಿಸ್ಕೊಳ್ತಾ ಇರ್ತಾರೆ, ಬೇರೆ ಬೇರೆ ಹಣಗಳಿಗೆ ಅಕೌಂಟ್ಗಳಿಗೆ ಹಣವನ್ನು ವರ್ಗಾಯಿಸ್ತಾ ಇರ್ತಾರೆ. ಬಟ್ ಬೆಂಗಳೂರಿನ ಪೊಲೀಸರು ಈ ಸೈಬರ್ ವಂಚಕರನ್ನು ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಡಿಜಿಟಲ್ ಅರೆಸ್ಟ್ ಪ್ರಕರಣ ಇದೆಯಲ್ಲ, ಇದು ಬೆಳಕಿಗೆ ಬಂದಿದ್ದೇ ರೋಚಕ. ನೋಡಿ, 1 kg 300 ಗ್ರಾಂ ಚಿನ್ನಾಭರಣವನ್ನು ಗಿರವಿ ಇಡೋದಕ್ಕೆ ವೃದ್ಧೆ ಹೋಗಿರ್ತಾರೆ. ಈ ಡಿಜಿಟಲ್ ಅರೆಸ್ಟ್ಗೊಳಗಾದವರು ಚಿನ್ನ ಅಡವಿಟ್ಟು ಸೈಬರ್ ವಂಚಕರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ವೃದ್ಧೆ ಹೋಗಿರ್ತಾರೆ. ಇಷ್ಟೊಂದು ಚಿನ್ನವನ್ನು ಯಾಕೆ ತಂದಿದ್ದಾರೆ ಅಂಥೇಳಿ ಬ್ಯಾಂಕ್ ಮ್ಯಾನೇಜರಿಗೆ ಡೌಟ್ ಬರುತ್ತೆ. ಬ್ಯಾಂಕ್ ಮ್ಯಾನೇಜರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಬಂದು ವಿಚಾರಿಸಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಮುಂಬೈಯು, ಅಲಹಾಬಾದು, ದೆಹಲಿಯಲ್ಲಿ ಕೂತ್ಕೊಂಡು ಇವರು 24 ಕೋಟಿ ರೂಪಾಯಿಯನ್ನು ಪೀಕಿದ್ರಂತೆ ಸೈಬರ್ ವಂಚಕರು. ಈಗ ವಿವಿಧ ಅಕೌಂಟ್ಗಳಲ್ಲಿದ್ದಂತಹ 60 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 23 ಕೋಟಿ 30 ಲಕ್ಷ ಹಣವನ್ನು ರಿಕವರಿ ಮಾಡಬೇಕಿದೆ. ಜೊತೆಗೆ ಈ ಗ್ಯಾಂಗ್ ಇದೇ ರೀತಿ ಎಷ್ಟು ವಂಚನೆಯ ಪ್ರಕರಣದಲ್ಲಿ ಭಾಗಿಯಾಗಿದೆ, ಎಷ್ಟು ಕೋಟಿ ಹಣವನ್ನು ದೋಚಿದೆ, ಎಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಮೂಲಕ ಪತ್ತೆ ಹಚ್ಚಬೇಕಿದೆ. ಬಟ್ ಪೊಲೀಸರ ಕಾರ್ಯ ನಿಜಕ್ಕೂ ಕೂಡ ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ರೀತಿಯ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಟ್ರ್ಯಾಕ್ ಮಾಡೋದು, ಟ್ರೇಸ್ ಮಾಡೋದು, ಅವರನ್ನು ಐಡೆಂಟಿಫೈ ಮಾಡೋದೇ ಪೊಲೀಸರಿಗೆ ಅತಿ ದೊಡ್ಡ ಸವಾಲಿನ ಕೆಲಸ. ಎಷ್ಟೋ ಪ್ರಕರಣಗಳಲ್ಲಿ ಇವತ್ತಿನವರೆಗೂ ಕೂಡ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಆಗಿಲ್ಲ. ಬಟ್ ಈ 24 ಕೋಟಿ ವಂಚನೆಯ ಪ್ರಕರಣದಲ್ಲಿ, ಈ ಡಿಜಿಟಲ್ ಅರೆಸ್ಟ್ನ ಪ್ರಕರಣದಲ್ಲಿ ತತ್ಕ್ಷಣಕ್ಕೆ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರಲ್ಲ, ಅವ್ರ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಕಳೆದ ಜನವರಿಯಿಂದ ಮೇವರೆಗೂ ಲಕ್ಷ್ಮೀ ರಾಮಮೂರ್ತಿ ಅಂತೇಳಿ ಶಿವಾಜಿನಗರದ ಈ ವೃದ್ಧೆಯ ಬಳಿ 24 ಕೋಟಿಯನ್ನು ಈ ಸೈಬರ್ ವಂಚಕರು ಪೀಕಿದ್ದಾರೆ. ಅಂದರೆ ಆಕೆಯನ್ನು ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ, ಆಕೆಯನ್ನು ಹೌಸ್ ಅರೆಸ್ಟ್ ಹೆಸರಲ್ಲಿ ಹೆದರಿಸಿದ್ದಾರೆ. ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ ಅನ್ನೋ ಮಟ್ಟಿಗೆ ಆಕೆಯನ್ನು ಹೆದರಿಸಿ ಈ ರೀತಿಯಾಗಿ 24 ಕೋಟಿಯನ್ನು ದೋಚಿದ್ದಾರೆ. ಅಷ್ಟೂ ಸಾಲದು ಎಂಬಂತೆ ಅವರು ಮತ್ತೆ ಹಣಕ್ಕಾಗಿ ಪೀಡಿಸಿದಾಗ ಆ ವೃದ್ಧೆ ತನ್ನ ಬಳಿ ಇದ್ದಂತಹ 1 kg 300 ಗ್ರಾಂ ಗೋಲ್ಡ್ ಏನಿದೆ ಅದನ್ನು ಗಿರ್ವಿ ಇಡೋದಕ್ಕೆ ಬ್ಯಾಂಕ್ಗೆ ತೆಗೆದುಕೊಂಡು ಹೋಗಿದೆ. ICICI ಬ್ಯಾಂಕ್ನ ಮ್ಯಾನೇಜರ್ ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡ್ತಾರೆ. ಪೊಲೀಸರು ಬಂದು ನಡೆದಂತಹ ಘಟನೆಯನ್ನು ಅಜ್ಜಿಯಿಂದ ಬಾಯ್ಬಿಡಿಸಿರುವಂತಹದ್ದು. ಇದೀಗ ಪೊಲೀಸರು ಆ ಅಜ್ಜಿಯ ಮಕ್ಕಳು ಫಾರಿನ್ನಲ್ಲಿದ್ದಾರೆ, ಅಮೆರಿಕಾದಲ್ಲಿದ್ದಾರೆ, ಅವರಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಅದಾದ ಬಳಿಕ FIR ಅನ್ನು ದಾಖಲು ಮಾಡಿ ಮಹಾರಾಷ್ಟ್ರ, ಬಿಹಾರ ಸೇರಿದಂತೆ 5 ಆರೋಪಿಗಳನ್ನು ಬಂಧನ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಸುಮಾರು 60 ಲಕ್ಷ ರೂಪಾಯಿ ಹಣವನ್ನು ಇದೀಗ ಪಡೆದುಕೊಂಡಿದ್ದಾರೆ. ಉಳಿಕೆ ಹಣ ಏನಿದೆ ಆ ಹಣವು ಸುಮಾರು 22 ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಂಚಿಕೆಯಾಗಿದೆ, ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಪೊಲೀಸರು ಈ ಪ್ರಕರಣವನ್ನು ಹೇಗೆ ಪತ್ತೆ ಮಾಡಿದ್ರು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಅಜ್ಜಿಯ ಅಕೌಂಟಿಂದ ಯಾವ್ಯಾವ ಅಕೌಂಟ್ಗಳಿಗೆ ಈ ಹಣ ವರ್ಗಾವಣೆಯಾಗಿತ್ತು ಅನ್ನೋದನ್ನು ಪೊಲೀಸರು ಒಂದೊಂದಾಗಿ ಪರಿಶೀಲನೆಯನ್ನು ನಡೆಸ್ತಾ ಹೋಗ್ತಾರೆ. ಸುಮಾರು 22ಕ್ಕೂ ಹೆಚ್ಚು ಅಕೌಂಟ್ಗಳಲ್ಲಿ ಈ ಹಣ ವರ್ಗಾವಣೆಯಾಗಿರುತ್ತೆ. ಹೀಗಾಗಿ ಮೂಲ ಅಕೌಂಟ್, ಮೊದಲ ಅಕೌಂಟ್ ಯಾವುದು ಹೋಗಿದೆ ಅದನ್ನು ಪತ್ತೆ ಮಾಡ್ತಾರೆ, ಆತನ ವಿಳಾಸವನ್ನು ಪತ್ತೆ ಮಾಡ್ತಾರೆ, ಆತ ಯಾರು ಅನ್ನೋದನ್ನು ಪತ್ತೆ ಮಾಡ್ತಾರೆ. ಅದಾದ ಬಳಿಕ ಇತರ ಅಕೌಂಟ್ಗಳು ಎಲ್ಲೆಲ್ಲಿ ಚದುರು ಹೋಗಿದೆಯಲ್ಲ ಆ ಎಲ್ಲ ಅಕೌಂಟ್ಗಳ ಅಡ್ರೆಸ್ಸನ್ನು, ಜಾಲವನ್ನು ಹಿಡಿದು ಪೊಲೀಸರು ಈ ಪ್ರಕರಣವನ್ನು ಭೇದಿಸುವ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ 5 ಮಂದಿಯನ್ನು ಬಂಧನ ಮಾಡಿದ್ದಾರೆ. ಉಳಿಕೆ ಹಣ ಮತ್ತು ಉಳಿಕೆ ಆರೋಪಿಗಳನ್ನು ಕೂಡ ಪತ್ತೆ ಮಾಡೋದಕ್ಕೆ CCBಯ ಸೈಬರ್ ಕ್ರೈಮ್ ಪೊಲೀಸರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾದ್ರೆ ಸಾಕು ಡಿಜಿಟಲ್ ಅರೆಸ್ಟ್ ಬಗ್ಗೆ, ಸೈಬರ್ ವಂಚನೆಯ ಬಗ್ಗೆ ಜನ ಕೇಳ್ತಾನೆ ಇರ್ತಾರೆ, ನೋಡ್ತಾನೆ ಇರ್ತಾರೆ. ಹಾಗಿದ್ರೂ ಕೂಡ ಯಾಮಾರ್ತಾ ಇರೋದು ಮಾತ್ರ ದುರಂತ. ಪೊಲೀಸರ ಹೆಸರಿನಲ್ಲಿ, ತನಿಖಾ ಸಂಸ್ಥೆಯ ಹೆಸರಿನಲ್ಲಿ ಯಾರಾದರೂ ನಿಮ್ಮನ್ನು ಟ್ರ್ಯಾಕ್ ಮಾಡೋದಕ್ಕೆ ನೋಡಿದರೆ, ಬೆದರಿಸೋದಕ್ಕೆ ನೋಡಿದರೆ ನೀವು ನೇರವಾಗಿ ಪೊಲೀಸರನ್ನು ಕನ್ಸಲ್ಟ್ ಮಾಡೋದೇ ಒಳಿತು. ಈ ರೀತಿ ದುಡ್ಡನ್ನು ಕಳ್ಕೊಂಡು ಕೈ ಸುಟ್ಕೊಳ್ಳೋದು ಕೂಡ ತಪ್ಪುತ್ತೆ.